ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ಐ ಆಮ್ ರಿಯಲಿ ಸಾರಿ, ಇಷ್ಟು ದಿವಸನೂ ನಾನು ವ್ಲಾಗ್ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಬಿಕಾಸ್ ಲೈಕ್ ತುಂಬ ಕೆಲಸ ಇತ್ತು ಆ್ಯಂಡ್ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಆಕ್ಯುಪೈಡ್. ಆ್ಯಂಡ್ ಸಿ ಲೈಕ್ ಯೂಟ್ಯೂಬ್ ಆಡಿಯನ್ಸ್ಗೆ ಯು ವುಡ್ ಹ್ಯಾವ್ ಸೀನ್ ಫಾರ್ ದ ಫಸ್ಟ್ ಟೈಮ್ ನಾನು ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಐ ಹ್ಯಾವ್ ಡೊನೇಟೆಡ್ ಫಾರ್ ದ ಕ್ಯಾನ್ಸರ್ ಪೇಷಂಟ್ಸ್. ಸೊ ಕಟಿಂಗ್ ದ ಲಾಂಗ್ ಸ್ಟೋರಿ ಇನ್ ಟು ಶಾರ್ಟ್, ನಾನಿವತ್ತು ನನ್ನ ಫ್ಯಾಮ್ಲಿ ಜೊತೆಗೆ ಮಲ್ಸಂದ್ರದ ಹತ್ರ, ಮಲ್ಸಂದ್ರಕ್ಕಿಂತ ಓಕೆ ನಾವು ಹೋಗ್ತಿರೋದು ಗಂಗಸಂದ್ರ ಕೆರೆ ಮೇಲೆ, ಆ ಕಡೆ ಗಂಗಸಂದ್ರದ ಮೇಲೆ ನಾವು ಹೋಗ್ತಿರೋದು ಇವತ್ತು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ, ಹರಿಯೂರಲ್ಲಿದೆ ಅದು. ಕಂಪ್ಲೀಟ್ ವ್ಲಾಗ್ನ ವಾಚ್ ಮಾಡಿ ಆ್ಯಂಡ್ ಅಲ್ಲಿ ಏನೇನಿದೆ, ಹೆಂಗೆ ಹೋಗ್ಬೋದು ಆ್ಯಂಡ್ ಅದರ್ ಡೀಟೇಲ್ಸ್ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಫ್ಯಾಮ್ಲಿ ಅಂತೂ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ನಮಗೆ ಗೊತ್ತಿರೋರೊಬ್ರು ಆಟೋ ಅಂಕಲ್ ಇದ್ದರು, ಅವ್ರಿಗೆ ಕರೆದು ಎಲ್ಲರೂ ರೆಡಿಯಾಗಿ ಇನ್ನೇನು ಹೊರಟ್ವಿ. ನಾವು ಬಿಡ್ತಾ ಆಲ್ಮೋಸ್ಟ್ 12 ಆಗಿತ್ತು. ವೆದರ್ ತುಂಬ ಚೆನ್ನಾಗಿತ್ತು ಬಿಕಾಸ್ ಸೈಕ್ಲೋನ್ ಇತ್ತು ಅಂತ. ಆರಾಮಾಗಿ ನಾವು ನಮ್ಮ ಮನೇನ ಬಿಟ್ವಿ. ನಮ್ಮ ಮನೆಯಿಂದ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಜಸ್ಟ್ 12 ಕಿಲೋಮೀಟರ್ಸ್ ಅಷ್ಟೇ. ತುಮಕೂರಿಂದ ಬಂದರೆ ನೀವು ಮೇನ್ ರೋಡ್ ಭೀಮಸಂದ್ರ ಮಲ್ಸಂದ್ರ ದಾಟ್ಬಿಟ್ಟು ಆ ಕಡೆಯಿಂದ ಹೋಗಬೇಕು. ಈ ಕಡೆಯಿಂದ ನಮ್ಮನೆ ಹಾಸಿಂದ ಹೋದರೆ ಗಂಗಸಂದ್ರದ ಮೇಲೂ ಶಾರ್ಟ್ಕಟ್ಟಲ್ಲಿ ಹೋಗಬಹುದು. ರೂಟ್ ಅಂತೂ ತುಂಬಾ ಪೀಸ್ಫುಲ್, ಕಾಮಿಂಗ್ ಆ್ಯಂಡ್ ಸೂದಿಂಗ್ ಆಗಿತ್ತು. ಚಳಿ ಇದ್ದರೂ ಕೂಡ ನಾನು ನಮ್ಮ ಅಂಕಲ್ ಆರಾಮಾಗಿ ಡ್ರೆಸ್ಅಪ್ ಹಾಕ್ಬಿಟ್ಟು ಸ್ಕೂಟಿಲಿ ಕೂತ್ಕೊಂಡು ಹೋದ್ವಿ. ದೇವಸ್ಥಾನ ಹತ್ರ ಬರ್ತಾ ಇನ್ನೇನು ಎಲ್ಲ ಕಡೆ ಬೋರ್ಡಲ್ಲಿ ಅದ್ರದ್ದು ಹೆಸರು ಬರೆದಿತ್ತು. ಸೊ ಈಸಿಯಾಗಿ ನಮಗೆ ಆರಾಮಾಗಿ ಡೈರೆಕ್ಷನ್ಸು ಸಿಕ್ತು. ನೋ ನೀಡ್ ಟು ವರಿ ಆನ್ ದ ಡೈರೆಕ್ಷನ್ಸ್ ಪಾರ್ಟ್. ರೋಡು ಶಾರ್ಟ್ಕಟ್ಟಿನ ಒಂದು ಚೂರು ಸರಿಗಿಲ್ಲ, ಆದರೆ ನೀವು ಕರೆಕ್ಟಾಗಿರೋ ಗೂಗಲ್ ಮ್ಯಾಪ್ ಲೊಕೇಶನ್ ವೈಸ್ ಹೋದರೆ ನೀಟಾಗಿ ರೀಚ್ ಆಗ್ತೀರಾ. ಆಲ್ಮೋಸ್ಟ್ 30 ಮಿನಿಟ್ಸ್ ಅಷ್ಟೊತ್ತಿಗೆ ನಾವಾಗಲೇ ದೇವಸ್ಥಾನದ ಹತ್ರ ರೀಚ್ ಆಗಿಬಿಟ್ಟಿದ್ವಿ. ಹೋಗ್ಬಿಟ್ಟು ವಿಶಾಲವಾಗಿ ಪಾರ್ಕಿಂಗ್ ಇತ್ತು, ಗಾಡಿನೂ ಪಾರ್ಕ್ ಮಾಡಿದ್ವಿ. क्या ले रही हो यहाँ पे भी सोपू ले रही हो? अच्छा लग रहा है, सब लग रहा है, फ्रेश है ना, ये ले रही हूँ. ನಮ್ಮಮ್ಮ ದೇವಸ್ಥಾನಕ್ಕೆ ಬಂದು ಸೊಪ್ಪು ತಂತಿದ್ದಾರೆ ನೋಡಪ್ಪ. ಅವ್ರಿಗೆ ಸೊಪ್ಪು ತುಂಬ ಇಷ್ಟ. ಆ್ಯಕ್ಚುಲಿ ನಮಗೆಲ್ಲರಿಗೂ ಮನೇಲಿ ತುಂಬ ಇಷ್ಟ ಸೊಪ್ಪಿನ ಸಾಗು, ಪಲ್ಯ, ಲೈಕ್ ದ್ಯಾಟ್. ಸೊ ಇದು ದೇವಸ್ಥಾನ, ಮೇನ್ ದೇವಸ್ಥಾನ. ಆರಾಮಾಗಿ ಪಾರ್ಕಿಂಗಿಗೆ ತುಂಬ ಸ್ಪೇಸ್ ಇದೆ. ಸ್ಕೂಟರ್ ಇರಲಿ, ಕಾರ್ ಇರಲಿ, ಎಲ್ಲದೂ ಲೈಕ್ ನೀಟಾಗಿ ಪಾರ್ಕ್ ಮಾಡ್ಬೋದು. ಈ ಕಡೆ ದಾಸೋಹದಿದೆ, ಆಮೇಲೆ ನೋಡೋಣ ತಡೀರಿ. ಫಸ್ಟು ಇಲ್ಲಿ ಪ್ರಥಮ ಪೂಜೆ ಗಣೇಶನ ಪೂಜೆ ಮಾಡೋಣ. ನಮಸ್ಕಾರ ಹಾಕ್ಕೊಂಡು ಮುಂದೆ ಹೋಗೋಣ. ಆ ಕಡೆ ಕಾಲು ತೊಳೆಯೋದಿದೆ. ಬೇಸಿಕ್ಲಿ ನಾವಿಲ್ಲಿ ಎಷ್ಟೊಂದು ದಿವಸದಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ರೀಸೆಂಟಾಗಿ ನಂಗೆ ಹುಷಾರಿಲ್ದಿರೋ ಟೈಮಲ್ಲಿ ನನ್ನ ಫೆಲೋ ವ್ಲಾಗರ್ ಒಬ್ಬರು ಮಿಥುನ್ ಅಂತ, ಅವ್ರು ಇಲ್ಲಿ ಬೇಡ್ಕೊಂಡಿದ್ರು ನಾನು ಸರಿಗೆ ಹೋದ್ಮೇಲೆ ನೀರು ಹಾಕ್ಸ್ಕೊತೀನಿ ಅಂತ. ಸೊ ಬೇಸಿಕ್ಲಿ ನಾವು ಹೋಗಿದ್ದು ಅದಕ್ಕೇನೆ. ನಾನಿಲ್ಲಿ ಫುಲ್ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಅಲ್ಲಿ ಯಾರಿಗೂ ತಣ್ಣೀರು ಹಾಕ್ತಿರೋದು ನೋಡಿ, ಫುಲ್ ಶಿವರ್ ಆಗ್ತಿರೋದು ನೋಡಿ ನಂಗೆ ಭಯ ಆಗಿಬಿಡ್ತು. ಸೊ ಫೈನಲಿ ದ ಟೈಮ್ ಹ್ಯಾಸ್ ಕಮ್. ನಾನು ಕೂಡ ಅಲ್ಲಿ ಕೂತ್ಕೊಂಡು ತಣ್ಣೀರು ಹಾಕ್ಸ್ಕೊಂಡೆ. ಫಸ್ಟ್ನೇ ಬಿಂದಿಗೆ ಹಾಕಿದಾಗ ಮಾತ್ರ ಚಳಿ ಆಗಿತ್ತು, ಅದಾದಮೇಲೆ ನಂಗೆ ಏನೂ ಅನಿಸ್ಲಿಲ್ಲ ಗೈಸ್. ತುಂಬಾ ಸ್ಪಿರಿಚುವಲ್ ವೇಯಲ್ಲಿ ನಂಗೆ ಎಕ್ಸ್ಪೀರಿಯೆನ್ಸ್ ಆಯಿತು, ನಂಗೆ ಇಷ್ಟ ಆಯ್ತು ಇದು. 20 ರೂಪೀಸ್ ಕೊಟ್ಟರೆ ನೀವು ಕೂಡ ಇಲ್ಲಿ ನೀರು ಹಾಕ್ಸ್ಕೊಬೋದು. ನೀರು ಹಾಕಿದ ತಕ್ಷಣ ನಿಮ್ಮ ಕೈಯಲ್ಲಿ ಊದ್ಗಡ್ಡಿ ಕೊಡ್ತಾರೆ. ಊದ್ಗಡ್ಡಿ ತೊಗೊಂಡು ನೀವು 3 ರೌಂಡ್ಸು, 5 ರೌಂಡ್ಸು, 7 ರೌಂಡ್ಸ್ ಆ ಥರ ಆಡ್ ನಂಬರ್ಸಲ್ಲಿ ರೌಂಡ್ಸ್ ಹಾಕ್ಬೋದು. ನಾನು 3 ರೌಂಡ್ಸ್ ಹಾಕಿದೆ. 3 ರೌಂಡ್ಸ್ ಹಾಕಿದ ತಕ್ಷಣವೇ ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋದೆ. ಆ್ಯಂಡ್ ಡ್ರೆಸ್ ಚೇಂಜ್ ಮಾಡೋಕ್ಕೂ ಪ್ರಾಬ್ಲಮ್ ಇಲ್ಲ. ಜೆಂಟ್ಸ್ ಇರಲಿ, ಲೇಡೀಸ್ ಇರಲಿ, ಎಲ್ಲರಿಗೂ ಕೂಡ ಸಪ್ರೇಟ್ ಆಗಿರೋ ಚೇಂಜಿಂಗ್ ರೂಮ್ ಇದೆ. ಸೊ ಆರಾಮಾಗಿ ಫ್ರೀ ಆಫ್ ಕಾಸ್ಟು ಚೇಂಜ್ ಮಾಡ್ಕೊಬಹುದು.
ನಾನೀಗ ಚೇಂಜ್ ಮಾಡ್ಕೊಂಡು ರೆಡಿ ಆದೆ. ಬನ್ನಿ ನಿಮಗೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ. ವೈದ್ಯನಾಥೇಶ್ವರನ ದರ್ಶನ ಮಾಡೋಣ. ಈ ದೇವಾಲಯದ ಸ್ಥಳ ಪುರಾಣ ಹಾಗೂ ವಿಶೇಷತೆಯನ್ನು ಅಲ್ಲಿನ ಅರ್ಚಕರಿಗೆ ಕೇಳಿದ್ದೆ. ಅವ್ರು ಹೇಳೋ ಮಾಹಿತಿನ ಕೇಳಿಸ್ಕೊಳ್ಳಿ. ಇವರು ಬಂದು ಸರ್ವರೋಗ ನಿವಾರಕ ವೈದ್ಯನಾಥೇಶ್ವರ. ಮನುಷ್ಯನಿಗೆ ಯಾವುದೇ ತರ ಕಾಯಿಲೆಗಳಿರ್ಲಿ, ರೋಗಗಳಿರ್ಲಿ, ಮಾರಕ ರೋಗಗಳಿರ್ಲಿ, ತುಂಬಾ ಇಷ್ಟೇ ವರ್ಷಗಳಾಗಿರ್ಲಿ ರೋಗಗಳಿರ್ಲಿ, ಇಲ್ಲಿ ಬಂದು ನೀರ್ ಹಾಕ್ಸ್ಕೊಬೇಕಾಗುತ್ತೆ. 3 ಸಲ 5 ಸಲ 7 ಸಲ 9 ಸಲ 11 ಸಲ ಈ ತರ ಇರುತ್ತೆ. ನೀವೇ ಅರ್ಕೆ ಮಾಡ್ಕೊಂಡು ಬಂದು ಇಲ್ಲಿ ನೀರ್ ಹಾಕ್ಸ್ಕೊಂಡು ಇಲ್ಲಿ ಕೊಡತಕ್ಕಂತ ತೀರ್ಥ ಮತ್ತೆ ಭಸ್ಮನ ತಗೊಂಡೋಗಿ ಪ್ರತಿ ದಿವಸ ನೀವು ಮನೆಯಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನೈಟ್ 2 ಟೈಮು ನೀವು ಯಾವ ಭಾಗದಲ್ಲಿ ಸಮಸ್ಯೆ ಇರುತ್ತೋ ಆ ಜಾಗದಲ್ಲಿ ಫಸ್ಟ್ ತೀರ್ಥ ಹಚ್ಬೇಕು, ಆ ಭಸ್ಮ ಹಚ್ಬೇಕು. ಇದನ್ನ ಮಾಡ್ತಾ ಬಂದ್ರೆ ನಿಮ್ಗೆ ಎಂತ ಸಮಸ್ಯೆ ಇದ್ರೂ ನಿವಾರಣೆ ಆಗ್ತಾ ಬರ್ತದೆ. ಅದಕ್ಕೆ ಇವ್ರಿಗೆ ಸರ್ವರೋಗ ನಿವಾರಣಕ ವೈದ್ಯನಾಥೇಶ್ವರ ಅಂತ ಕರೆಯೋದು. ಇಲ್ಲಿ ಬಂದು ಮೂರ್ ನೀರ್ ಹಾಕ್ಸ್ಕೊಂತೀರಾ. ಮತ್ತೆ ಸಂತಾನ ಭಾಗ್ಯ ಇಲ್ದವ್ರಿಗೆ, ಕಂಕಣ ಭಾಗ್ಯ ಇಲ್ದವ್ರಿಗೆ, ಇವ್ರಿಗೆಲ್ಲ ಇಲ್ಲಿ ಬಂದು ವಿಶೇಷವಾಗಿ ಬನ್ನಿ ಮರ ಇದೆ. ಬನ್ನಿ ಮರದ ಹತ್ರ ಪೂಜೆ ಮಾಡಿದ್ರೆ ತಕ್ಷಣದಲ್ಲೇ ನಿಮ್ಗೆ ಯಾವುದೇ ತರ ತೊಂದರೆ ತಾಪದಂಗೆ ಆರೋಗ್ಯವಾಗಿ ಕೊಟ್ಟು ಮತ್ತು ಸಂತಾನ ಭಾಗ್ಯವನ್ನು ಕೊಟ್ಟು ಕಂಕಣ ಭಾಗ್ಯವನ್ನು ಕೊಟ್ಟು ಬೇಗ ಕಾಪಾಡ್ತಾನೆ ಇವನು ಭಗವಂತ. ಬಂದು ನೀವು ಭಕ್ತಿಯಿಂದ ನಿಮ್ ಕೈಲಿ ಎಷ್ಟಾಗುತ್ತೋ ಅದನ್ನ ಅರ್ಕೆ ಮಾಡ್ಕೊಂಡು ಅವನ ಹೆಸರಲ್ಲಿ ರುದ್ರಾಭಿಷೇಕ ಮಾಡಿಸ್ಕೊಂಡು ಹೋದ್ರೆ ಸಾಕು. ನಿಮ್ಗೆ ಎಂತ ಸಮಸ್ಯೆಗಳಿರ್ಲಿ ನಿವಾರಣೆ ಆಗ್ತಾ ಬರ್ತವೆ. ಇಲ್ಲಿ ಎಷ್ಟು ವರ್ಷ ಹಳೆಯದು ಸ್ವಾಮಿ ದೇವ? ಇದು ಪುರಾತನ ಕಾಲದ್ದು, ಒಂದು 700 800 ವರ್ಷ ಇತಿಹಾಸ ಇದೆ ಇದು ಹೇಳಬೇಕಂದ್ರೆ. ಹೌದು. ಓಕೆ. ಏನಾದ್ರೂ ವಿಶೇಷವಾಗಿ ಯಾವ ಪೂಜೆ ಜಾತ್ರೆ ಎಲ್ಲ ಯಾವಾಗ ಇರುತ್ತೆ? ಜಾತ್ರೆ ಎಲ್ಲ ಶಿವರಾತ್ರಿ ಹಬ್ಬ ದಿವಸನೇ ತೇರಿರುತ್ತೆ. ಆ ಶಿವರಾತ್ರಿ ಹಬ್ಬ ದಿವಸ ತೇರಲ್ವಾ, ಅದರಿಂದ ಒಂದು 7 ದಿಂದ 8 ದಿವಸ ಜಾತ್ರೆ ನಡೆಯುತ್ತೆ. ಸುಮಾರು ಗಿರಿಜಾ ಕಲ್ಯಾಣೋತ್ಸವ ಇರುತ್ತೆ, ತೆಪ್ಪೋತ್ಸವ ಇರುತ್ತೆ, ಮುತ್ತಿನ ಪಲ್ಲಕ್ಕಿ ಇರುತ್ತೆ, ಅಕ್ಕಿ ಪೂಜೆ ಇರುತ್ತೆ. ಈ ತರ ಎಲ್ಲ ವಿಶೇಷವಾಗಿರುತ್ತೆ. ಸಖತ್ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇತ್ತು ಗೈಸ್. ಬಿಲೀವ್ ಮೀ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೈಡಲ್ಲಿ ಉತ್ಸವ ಮೂರ್ತಿ ಕೂಡ ಇಟ್ಟಿದ್ರು, ಅದ್ರ ದರ್ಶನನೂ ನಾವು ಮಾಡ್ಕೊಂಡ್ವಿ. ದೇವಸ್ಥಾನದ ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ಇತ್ತು, ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಫೈನಲಿ ದರ್ಶನ ಎಲ್ಲ ಮುಗೀತು. ದಾಸೋಹಕ್ಕಿಗೆ ಹೋಗ್ತಿದ್ದೀವಿ. ಬೇಗ ಕ್ವಿಕ್ಕಾಗಿ ದರ್ಶನ ಆಗುತ್ತೆ. ಇವತ್ತು ಸ್ಯಾಟರ್ಡೆ ಸಂಡೇ ವೀಕೆಂಡ್ ಆಗಿದ್ದರಿಂದ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಬಟ್ ವೀಕ್ ಡೇಸಲ್ಲಂತೂ ಇಟ್ಸ್ ಗುಡ್, ಸೂಪರ್ ಗುಡ್. ಏನಂತಾರೆ? ಹಾಲು ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ದಾರಿ. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಕೆರೆ ಕಾಣ್ತಿದೆಯಲ್ಲ ನಿಮಗೆ, ನೋಡಿ ಸಖತ್ತಾಗಿದೆ. ಇಟ್ಸ್ ಬ್ಯೂಟಿಫುಲ್. ಸ್ವಲ್ಪ ಗಲೀಜು ಮಾಡಿಬಿಟ್ಟಿದ್ದಾರೆ, ಬಟ್ ಈ ಕಡೆ ಹೋಗೋಣ ಬರ್ರಿ. राइट हैंड म्हणजे राइट हैंड जे पण ते काय होतं जे पण
ಹಾಲುಮಲ್ಲೇಶ್ವರ ದೇವಾಲಯದ್ದು ಕೂಡ ಒಂದು ಕತೆ ಇದೆ, ಅಲ್ಲಿನ ಅರ್ಚಕರ ಹತ್ರನೇ ಕೇಳಿಸ್ಕೊಳ್ಳೋಣ ಬನ್ನಿ. ಇದು ಹಾಲುಮಲ್ಲೇಶ್ವರ. ಇದು ಉದ್ಭವ ಮೂರ್ತಿ ಅಂತಂದ್ರೆ ಹಾಲುಮಲ್ಲೇಶ್ವರ ಅಂತಂದ್ರೆ ಮೊದಲು ಹುತ್ತ ಇತ್ತಂತೆ. ಹುತ್ತದ ಮೇಲೆ ಒಂದು ಹಸು ಬಂದು ಹಾಲು ಕರೆಯೋದಂತೆ. ಹುತ್ತ ಕರಗಿದ ಮೇಲೆ ಲಿಂಗ ಬಸವಣ್ಣ ಕಂಡಿದ್ದು ಸರ್. ಬನ್ನಿ ವಿಡಿಯೋ ಮಾಡಿ. ಟ್ರಸ್ಟ್ ಮೀ, ಸಿಟಿಯಿಂದ 20 ಕಿಲೋಮೀಟರ್ಸ್ ದೂರ ಇದ್ದಿದ್ದರಿಂದ ಇದು ಸಖತ್ ಪೀಸ್ಫುಲ್ ಆಗಿರೋ ಜಾಗ. ಆರಾಮಾಗಿ ಒಂದು ಎಂಟೈರ್ ಆಫ್ಟರ್ನೂನ್ ಸ್ಪೆಂಡ್ ಮಾಡ್ಬೋದಿತ್ತು. ಪಿಕ್ನಿಕ್ ಥರನೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಆರಾಮಾಗಿ ಕೂತ್ಕೊಬಹುದು. ಆ್ಯಕ್ಚುಲಿ ಇಲ್ಲೊಂದು ಸಖತ್ತಾಗಿರೋ ಕೆರೆ ಇದೆ ಗುರು, ಸೂಪರಾಗಿ ಕಾಣ್ತಿದೆ. ತೋರಿಸ್ತೀನಿ ತಡೀರಿ, ನೋಡಿ. ಸೋ ಬ್ಯೂಟಿಫುಲ್ ಗೈಸ್, ನೋಡಿ. ಈ ವೆದರ್ಗೂ ಈ ಚಳಿಗೂ ಸಖತ್ತಾಗಿದೆ. ಅದೇ ದೇವಸ್ಥಾನ, ಅಲ್ಲಿ ಹೋಗಿದ್ವಿ. ಇಲ್ಲಿ ಪಕ್ಕದಲ್ಲೇ ಹಾಲುಮಲ್ಲೇಶ್ವರ. ಇಲ್ಲಿ ದಾಸೋಹಕ್ಕೆ ಒಂದು ಇದಿದೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿದ್ರಲ್ಲ, ದರ್ಶನ ಎಲ್ಲ ಮುಗೀತು, ಪೂಜೆನೂ ಆಯಿತು. ಈಗ ಸ್ವಲ್ಪ ಹೊತ್ತು ಮುಂಚೆ ದಾಸೋಹನ ತಿನ್ಕೊಂಡ್ಬಂದೆ. ಆರಾಮಾಗಿದ್ದೀವಿ. ಈಸಿ ಇದೆ, ತುಮಕೂರಿಂದ ತುಂಬ ಆಕ್ಸೆಸಬಲು, ಆರಾಮಾಗಿ ಹೋಗ್ಬೋದು. ಇದು ನೀಡ್ ಟು ವರಿ. ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ. ಇದೇ ಥರ ತುಮಕೂರು ಸುತ್ತಮುತ್ತ ಕಂಟೆಂಟ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.